ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳಿಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 18ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್. ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆ.ವಿ. ಚಂದ್ರಮೌಳಿ. ರಜಕನ ಹೆಂಡತಿ ತವರು ಮನೆಗೆ ಕೋಪಿಸಿಕೊಂಡು ಹೋಗ್ಬಿಟ್ಟಿದ್ಲವು. ಅವಳ ತಂದೆ ತಾಯಿಗಳು ಗಂಡನ ಮನೆಗೆ ಕಳಿಸಲಿಕ್ಕೆ ಅವಳನ್ನು ಬಲವಂತ ಮಾಡಿ ಕರೆದುಕೊಂಡು ಬಂದಿದ್ದಾರೆ. ಆಗ ಆ ವ್ಯಕ್ತಿ ರಾಮನಂತೆ ಸ್ವೀಕರಿಸಿ ಆಳುವ ಪತಿ ನಾನಲ್ಲ ಅನ್ನುವ ಕಠಿಣವಾದ ಮಾತುಗಳನ್ನು ಹೇಳಿಬಿಟ್ಟ. ಆ ಶಬ್ದಗಳನ್ನು ಕೇಳಿ ತುಂಬ ಸೋತು ಹೋದ ಮನಸ್ಸಿನ ಶ್ರೀರಾಮಚಂದ್ರ ಆ ಸ್ಥಾನಕ್ಕೂ ಹೋಗದೆ ಯಾವ ರಾಜರುಗಳಿಗೂ ಕಾಣಿಸಿಕೊಳ್ಳದಲೇ ಮನಸ್ಸಿನಲ್ಲೇ ಚಿಂತಿಸ್ತಾ ಕೂತ್ಕೊಂಡ್ಬಿಟ್ಟಿದ್ದಾನೆ. ಎದ್ದು ಕುಳ್ಳಿದ್ದು ಕರುಣಾಳುಗಳ ಬಲ್ಲಹಂ ಮುದ್ದುಗೈದನುಜರಂ ಕರೆದಿಣೆಯೊಳಿಂದೆನಗೆ ಪೊದ್ದಿದಪವಾದವಮಂ ನೀವರಿದುದಿಲ್ಲ ಕಟ ಸಾಕಿನ್ನು ನೆರವಿಗೆಗಳೊಳು ಕದ್ದ ಕಳ್ಳನ ಓಲಾಡಿಸಿ ಕೊಳ್ಳಲಾರೆ ನೊಡಲಿದ್ದಲ್ಲಿ ನಿಂದೆಗೊಳಗಾಗಿ ಬದುಕುವನಲ್ಲ ತಿದ್ದಿ ತೀರದ ಬಿಲಗ ಕಂಜುವೆಂ ಸೀತೆಯ ಬಿಟ್ಟಿಲ್ಲದಿರೆನೆಂದನು. ಸ್ವಲ್ಪ ಸಮಯದ ನಂತರ ಶ್ರೀರಾಮ ಕೂಡ ತನ್ನ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ತಾ ಇದ್ದಾನೆ. ನಾನು ಕೇವಲ ಪತಿ ಮಾತ್ರ ಅಲ್ಲ, ನಾನೊಬ್ಬ ರಾಜ ಕೂಡ. ನನ್ನನ್ನು ನೋಡಲು ಬಂದವರನ್ನ ವಿಚಾರಿಸಿಕೊಳ್ಬೇಕು ಅನ್ನುವ ಪ್ರಜ್ಞೆ ಆತನಿಗೆ ಮೂಡಿದೆ. ಎದ್ದು ಕುಳಿತಂತಹ ಆ ಕರುಣಾಳು ತನ್ನ ಸಹೋದರರನ್ನ ಅತ್ಯಂತ ಪ್ರೀತಿಯಿಂದ ಕರೆದು ಆಲಂಗಿಸಿಕೊಂಡಿದ್ದಾನೆ. ಭೂಮಿಯಲ್ಲಿ ಈ ದಿವಸ ನನಗೆ ಒಂದು ಅಪವಾದ ಆವರಿಸಿಕೊಂಡ್ಬಿಡ್ತು. ಅಯ್ಯೋ, ಸಾಕು ಈ ಜೀವನ ಅಂತ ಅನ್ನಿಸ್ಬಿಟ್ಟಿದೆ. ಯಾರೋ ಜೀವಿಗಳ ಜೊತೆ, ಯಾರೋ ಸ್ನೇಹಿತರ ಜೊತೆ ಸೇರಿಕೊಂಡಂತಹ ಒಬ್ಬ ವ್ಯಕ್ತಿ ತಾನು ಕಳ್ಳತನವನ್ನು ಮಾಡದೇ ಇದ್ರೂ ಕೂಡ ಹೇಗೆ ಪರರು ಅವನನ್ನು ನಿಂದಿಸ್ತಾರೋ ಆ ರೀತಿ ನಿಂದಿಸಿಕೊಳ್ಳತಕ್ಕಂಥ ವ್ಯಕ್ತಿ ಆಗಿಬಿಟ್ಟಿದ್ದೇನೆ. ಜೀವ ಇರುವಾಗ ಟೀಕೆಗೆ ಒಳಗಾಗಿ ನನಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲಪ್ಪ. ಈಗ ಇರತಕ್ಕಂಥ ದೊಡ್ಡ ಸಮಸ್ಯೆಯನ್ನು ಸರಿ ಮಾಡಲಿಕ್ಕಾಗದಲೇ ಇರತಕ್ಕಂಥ ಸಮಸ್ಯೆಯನ್ನು ಈ ಕಾರ್ಯಕ್ಕಾಗಿ ನಾನು ಹೆದರ್ಕೊಳ್ತಾ ಇದ್ದೇನೆ. ಮತ್ತೊಂದು ಕಡೆ ಸೀತೆಯನ್ನು ಬಿಟ್ಟು ಏಕಾಂಗಿಯಾಗಿ ನನಗಿರಲಿಕ್ಕೂ ಸಾಧ್ಯವಿಲ್ಲ ಅಂತ ಹೇಳಿ ತನ್ನ ಮನಸ್ಸಿನ ನೋವನ್ನ ಸಹೋದರರಲ್ಲಿ ಹಂಚಿಕೊಂಡಿದ್ದಾನೆ ಶ್ರೀರಾಮ. ಇವಳಯೋ ನಿಜೇ ರೂಪಗುಣಶೀಲ ಸಂಪನ್ನೆ ಭುವನ ಪಾವನೆ ಪುಣ್ಯಚರಿತೆ ಮಂಗಳ ಮಹೋತ್ಸವೇ ಪತಿವ್ರತೆಯೆಂಬುದು ಬಲ್ಲೆನಾದೊಡಂ ನಿಂದೆಗೊಳಗಾದ ಬಳಿಕ ಅವನಿಸುತೆಯಂ ತನಗೆ ಬಿಡುವುದೇ ನಿಶ್ಚಯಂ ರವಿಕುಲದ ರಾಯರ ಪಕೀರ್ತಿಯಂ ತಾಳ್ದ ಪರೆ ಕುವರನಾಗಿದ್ದ ತನ್ನಂ ತಾತನುಳಿದುದಿಲ್ಲವೇ ಸತ್ಯ ಭಾಷೆಗಾಗಿ ನನ್ನ ಪತ್ನಿಯಾದಂತಹ ಸೀತೆಯ ಮೇಲೆ ನಾನು ಅನುಮಾನ ಪಡ್ತಾ ಇಲ್ಲ. ರೂಪ, ಗುಣ, ಶೀಲೆಗಳಲ್ಲಿ ಅತ್ಯಂತ ಶ್ರೇಷ್ಠ ಸಂಪದ್ಭರಿತವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಾಳೆ. ಅಷ್ಟೇ ಪವಿತ್ರಳಾಗಿ ಈ ಭೂಮಿಯ ಮೇಲೆ ಇದ್ದಾಳೆ. ಮಂಗಳಕರವಾದಂತಹ ಪತಿವ್ರತಾ ಗುಣಗಳನ್ನು ಹೊಂದಿದ್ದಾಳೆ. ಇವೆಲ್ಲವೂ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೂ ನಿಂದೆಗೆ ಒಳಗಾದ ಮೇಲೆ ಸೀತೆಯನ್ನ ಈಗ ತ್ಯಜಿಸುವುದೇ ನನಗಿರುವ ಏಕೈಕ ಮಾರ್ಗ. ಯಾಕೆಂದ್ರೆ ಸೂರ್ಯವಂಶದ ರಾಜರುಗಳು ಈ ಹಿಂದೆ ಯಾರೂ ಅಪಕೀರ್ತಿಯನ್ನು ಹೊಂದಿಲ್ಲ. ನನ್ನ ವಂಶಕ್ಕೆ ಅಪಕೀರ್ತಿಯನ್ನು ತಂದವನು ಅನ್ನುವ ಹಣೆಪಟ್ಟಿ ನನಗೆ ಬೇಡ. ಈ ಹಿಂದೆ ನನ್ನ ತಂದೆಯಾದಂಥ ದಶರಥನೇ
ತಾನು ಕೊಟ್ಟಂತಹ ಮಾತಿಗೋಸ್ಕರ ಮಗನಾದ ನನ್ನನ್ನು ಬಿಡ್ಲಿಲ್ವೇ? ಹಾಗಾಗಿ ಈಗ ಅನಿವಾರ್ಯವಾಗಿ ಸೀತೆಯನ್ನ ತ್ಯಜಿಸಲೇಬೇಕು. ಕಲಿಯುಗದ ವಿಪ್ರರಾಚಾರವಂ ಬಿಡುವಂತೆ ಹಲವು ಮಾತೆ ನಿನ್ನು ಸೀತೆಯಂ ಬಿಟ್ಟೆನೆನೆ ಬಲುಗರಮಿದೆತ್ತಣದೋ ಕಾರುಣ್ಯ ನಿಧಿಗೆನುತೆ ನಡನಡುಗಿ ಭೀತಿಯಿಂದೆ ನೆಲೆಗೊಂಡ ವೇದಮಂ ಧರೆಯ ಪಾಷಂಡಿಗಳ್ ಸೆಲೆ ನಿಂದಿಸಿದೊಡದಂ ಮಾಂಡಪರೆ ದ್ವಿಜರು ಅಕಟ ಕುಲವರ್ಧಿನಿಯನೆಂತು ಬಿಡುವೆನೆ ಪೇಳೆಂದರನು ಜಾತರ್ ಅಗ್ರಜಂಗೆ ಸೀತೆಯನ್ನ ಬಿಟ್ಟು ಬಿಡುವುದೊಂದೇ ನನಗಿರ್ತಕ್ಕಂತಹ ಒಂದು ಮಾರ್ಗ. ಇಂತಹ ಕರುಣಾಸಾಗರನಾದ ನಿನಗೆ ಈ ಕಾಠಣ್ಯ ಏಕೆ ಬಂತಪ್ಪ ಅಂತ ಉಳಿದವರೆಲ್ಲರೂ ಹೆದರಿಕೊಂಡು ಕೇಳ್ತಾ ಇದ್ದಾರೆ. ನಿನ್ನ ಕುಲವನ್ನ ಮುಂದುವರಿಸಲಿಕ್ಕೆ ಬಂದಂತಹ ಸೀತೆಯನ್ನ ನೀನು ಬಿಡುವುದು ಯೋಗ್ಯ ಅಲ್ಲಪ್ಪ ಅಂತ ಹೇಳಿ ಎಲ್ಲ ಸಹೋದರರು ಕೂಡ ಅಣ್ಣನಾದ ರಾಮನಿಗೆ ತಿಳಿ ಹೇಳ್ತಾ ಇದ್ದಾರೆ. ಭಯ ಶೋಕದಿಂದೇ ಗದ್ಗದಿತ ಕಂಠದೊಳಶ್ರುನಯನದೊಳ್ ತುಳಕೆ ಬರತಂಕರೆವ ಕಪಿಲಯಂ ನಯವಿದ ಪೊಡೆದಡವಿಗಟ್ಟುವರೆ ಪಾವಕನೊಳರಸೆಯಂ ಪುಗಿಸಿದಂದು ಪ್ರಿಯ ನಿನಗೆ ಪರಿಶುದ್ಧೆ ಕುಲಕ್ಕೆ ಮಂಗಳೇ ಸಂತೋದಯಕ್ಕೆ ನಿರ್ಮಲೆ ತನಗೆ ಗತಿ ಕೊಡುವ ಸೊಸೆಯೆಂದು ಬಯಸಿದೊಡೆ ಬಂದಯ್ಯನಾಡನೆ ಸುರಾಸುರರ ಮುಂದೆ ಕಪಿ ಕಟಕವರಿಯೇ ಮಾತನಾಡಲಾಗದಲೇ ಇರತಕ್ಕಂಥ ಸ್ಥಿತಿಯಲ್ಲಿ ತನ್ನ ಕಂಠದಲ್ಲಿಯೇ ನೋವನ್ನ ತಿಂತ ಇದ್ದಾನೆ. ಕಣ್ಣೀರು ಸುರಿಸ್ತಾ ಭರತ ಹೇಳ್ತಾನೆ ಅಣ್ಣನಿಗೆ, ಅಣ್ಣ, ಹಾಲನ್ನ ನೀಡ್ತಕ್ಕಂಥ ಹಸುವನ್ನ ಯೋಗ್ಯರಾದವರು ಯಾರಾದರೂ ಕಾಡಿಗೆ ಅಟ್ಟುಬಿಡ್ತಾರ? ನೀನು ಸೀತೆಯನ್ನ ಅಗ್ನಿಯಲ್ಲಿ ಪ್ರವೇಶ ಮಾಡಿಸಿ ಪರೀಕ್ಷೆ ಮಾಡಿಸಿದ್ದೀಯಾ. ಪರಿಶುದ್ಧಳಾಗಿದ್ದಾಳೆ ನನ್ನ ಅತ್ತಿಗೆ. ಇನ್ನು ದಶರಥ ಇಂದು ಬದುಕಿಲ್ಲದೆ ಇದ್ರೂ ಕೂಡ ತನಗೆ ಸದ್ಗತಿಯನ್ನು ಕೊಡ್ತಕ್ಕಂತಹ ಸೊಸೆ ಅಂತ ಹೇಳಿ ಬಯಸಿದ್ದಂಥವನು ನೀನು ಈ ಸಂದರ್ಭದಲ್ಲಿ ಗರ್ಭಿಣಿಯಾದಂತಹ ಸೀತೆಯನ್ನ ಹೀಗೆ ದೂರ ಮಾಡಿದ್ರೆ ನಮ್ಮ ತಂದೆ ಕೂಡ ನೋಯ್ದಲೇ ಇರ್ತಾನ. ಆತನಿಗೂ ಕೂಡ ಆ ಲೋಕದಲ್ಲಿ ಬಹಳ ನೋವುಂಟಾಗತ್ತೆ. ಇದಕ್ಕೆ ನೀನು ಹೀಗೆ ಮಾಡಬಾರದು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದ. ಅದನ್ನೆಲ್ಲ ಮರೆದು ಹುಲು ಮನುಜರ ಜಕನಾಡಿದದು ಸರಂ ನೆನೆದು ಕುಲಪತ್ನಿಯಂ ಬಿಡುವ ಹದನಾವುದ ಕಟ ಗುರು ಲಘುವಿನಂತರವನೆಣಿಸದೆ ಬರಿದೆ ಮೂಡರಂತೆ ಎದೆಗೆಟ್ಟು ದೇವಿಯಂ ದೋಷಿಯಂಬರೇ ಜೀಯ ಪದಳವಿಹುದೆಂದು ವಿನಯದೊಳ್ಳಗ್ರಜಾತನಂ ಕದುಬಿ ನುಡಿದಂ ಭರತನಾಥನಂ ನೋಡು ತೊಯ್ಯನೆ ಭೂಪ ನಿಂತೆಂದನು. ಕಣ್ಣೀರು ಸುರಿಸ್ತಾ ಭರತ ಹೇಳ್ತಾನೆ ಅಣ್ಣನಿಗೆ, ಅಣ್ಣ, ಒಬ್ಬ ತೀರ ಸಾಮಾನ್ಯನಾದಂತ ಒಬ್ಬ ಮನುಷ್ಯ ಏನೋ ಮಾತನಾಡ್ದ ಅಂದ ಮಾತ್ರಕ್ಕೋಸ್ಕರ ನಿನ್ನ ಧರ್ಮಪತ್ನಿಯನ್ನ ತ್ಯಜಿಸ್ತಕ್ಕಂತಹ ರೀತಿ ಸರಿಯೇ? ಸಾಮಾನ್ಯನಿಗೂ ಒಬ್ಬ ದೊಡ್ಡ ವ್ಯಕ್ತಿಗೂ ಇರುವ ವ್ಯತ್ಯಾಸವನ್ನೇ ಗಮನಿಸ್ತಾ ಇಲ್ವಲ್ಲ ನೀನು? ಯಾರೋ ಒಬ್ಬ ದಡ್ಡನಂತ ಯೋಚನೆ ಮಾಡ್ತಾ ಇದ್ದೀಯಲ್ಲ. ಪವಿತ್ರಳಾಗಿರ್ತಕ್ಕಂಥ ಸೀತೆಯನ್ನ ದೋಷಿ ಅಂತ ಹೇಳಿ ನೀನು ಹೇಳಬಹುದಾ? ದಯಮಾಡಿ ನಿಮ್ಮ ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡ್ಕೊಳ್ಬೇಡಿ ಅನ್ನುವ ಮಾತನ್ನ ವಿನಯದಿಂದ ಹೇಳ್ತಾ ಅಣ್ಣನ್ನ ತಬ್ಬಿಕೊಂಡು ಭರತ ಅಳುತ್ತಾ ಹೇಳ್ತಾ ಇದ್ದಾನೆ. ಆಗ ರಾಮ ಅವನನ್ನೇ ನೋಡ್ತಾ ಹೀಗೆ ಹೇಳ್ತಾ ಇದ್ದಾನೆ, ತಮ್ಮ ನೀನಾಡಿದಂತವನಿಸುತ್ತೆ ನಿರಜಯವುದು ದುಮ್ಮಳಿಸಬೇಡ
ಸೈರಿಸಲಾರೆ ತಮ್ಮ ನೀ ದೂಸರಂ ಮಹಿಯೊಳುಳಿದರೆ ಪೃಥುಪೂರೂರವ ಹರಿಶ್ಚಂದ್ರಾದಿ ನರಪತಿಗಳು ಸುಮ್ಮನಪಕೀರ್ತಿಗೊಳಗಾಗಲೇತಕೆ ಮಮತೆಯಂ ಮಹಾಯೋಗಿ ಬಿಡುವಂತೆ ಇವಳನುಳಿವೆನೆನೆ ಹಮ್ಮೈಸಿ ಲಕ್ಷ್ಮಣಂ ಕಂಪಿಸಿತೆ ಕಿವಿ ಮುಚ್ಚುತಗ್ರಜಂಗಿಂತೆಂದನು. ತಮ್ಮ ಭರತ, ನೀನು ಹೇಳಿದ ಹಾಗೆ ಜಾನಕಿ ಎಂದೆಂದೂ ಪವಿತ್ರಳೆ, ಅದು ಹೌದು, ದುಃಖಿಸಬೇಡ. ಈ ದೂರು ಅಥವಾ ನಿಂದೆ ಎನ್ನತಕ್ಕಂಥದ್ದು ಭೂಮಿಯಲ್ಲಿ ಹಾಗೆ ಉಳಿದು ಬಿಟ್ಟರೆ ಪೃಥು, ಪುರೂರವ, ಹರಿಶ್ಚಂದ್ರ ಮುಂತಾದಂಥವರೆಲ್ಲ ನಮ್ಮ ಹಿರಿಯ ರಾಜರುಗಳಿಗೆ ಸುಮ್ಮನೆ ಅಪಕೀರ್ತಿಯನ್ನ ಅಂಟಿಸಿದ ಹಾಗೆ ಆಗಲ್ವೇನಪ್ಪ? ಮಹಾಯೋಗಿಯಾಗಿರ್ತಕ್ಕಂಥವನು ಮಮತೆಯನ್ನ ಬಿಟ್ಬಿಡುವುದಿಲ್ವೇ? ಹಾಗೆ ಬಿಡಲೇಬೇಕು. ಸೀತೆಯನ್ನ ನಾನು ಬಿಡಲಿಕ್ಕೆ ನಿಶ್ಚಯವನ್ನ ಮಾಡಿದ್ದೇನೆ ಅಂತ ಹೇಳಿದ ಕೂಡಲೇ ಲಕ್ಷ್ಮಣ ಕೂಡ ಈ ಮಾತನ್ನ ಕೇಳಿ ನಡುಗ್ತಾ ಇದ್ದಾನೆ. ಕಿವಿ ಮುಚ್ಚಿಕೊಂಡು ರಾಮನಿಗೆ ಹೇಳ್ದ, ಕಾಯ ಸುಖ ಕೋಸುಗಂ ಕೃತಧರ್ಮಮಂ ಬಿಡುವಲಯತಾಕ್ಷಿಯ ಭಾವಶುದ್ಧಿಯಂ ತಿಳಿದಿದ್ದು ವಾಯದಪವಾದಕ್ಕಿಂತರಸಿಯಂ ತೊರೆಯಬೇಕೆಂಬರೇ ಕರುಣಮಿಲ್ಲದೆ ಜಿಯ ತುಂಬಿದ ಬಸುರ್ ಬೆಸಲಾದ ದೇವಿಯಂ ಪ್ರಿಯದಿಂದಾರೈದು ಸಲಹಬೇಕೆಂದು ರಘುರಾಯಂಗೆ ಲಕ್ಷ್ಮಣಂ ಭಿನ್ನೈಸೆ ಮೇಲ್ವಾಯ್ದು ಶತ್ರುಘ್ನನಿಂತೆಂದನು. ವಿಶಾಲಾಕ್ಷಿಯಾದಂತಹ ಸೀತೆಯ ಪರಿಸ್ಥಿತಿಯನ್ನ, ಪರಿಶುದ್ಧತೆಯನ್ನ ತಿಳ್ಕೊಂಡಿದ್ದೀಯ ನೀನು. ಆದರೆ ಕೇವಲ ಒಂದು ಸುಳ್ಳಿನ ಅಪವಾದಕ್ಕಿಂತಲೂ ರಾಣಿಯನ್ನೇ ಬಿಟ್ಟು ಬಿಡ್ತಕ್ಕಂಥದ್ದು ಎಷ್ಟು ಸರಿ ರಾಮ? ನೀನು ಕರುಣಾಸಾಗರ. ಹೀಗಿರುವ ನೀನು ಕಾಠಿಣ್ಯವನ್ನು ಪಡ್ಕೊಳ್ಬಹುದೇನಪ್ಪ? ಎಲ್ಲಕ್ಕಿಂತ ಹೆಚ್ಚಾಗಿ ಸೀತಾಮಾತೆ ಈಗ ತುಂಬಿದ ಬಸುರಿಯಾಗಿದ್ದಾಳೆ. ಈ ಸಮಯದಲ್ಲಿ ಆಕೆಯನ್ನ ಅತ್ಯಂತ ಪ್ರೀತಿಯಿಂದ ಆರೈಕೆ ಮಾಡಬೇಕಾದದ್ದು ನಿನ್ನ ಕರ್ತವ್ಯ ಕೂಡ ಹೌದು. ಹೀಗಿರುವಾಗ ಈ ಕಾರ್ಯವನ್ನು ನೀನು ಮಾಡಬೇಡ ಅನ್ನುವ ಮಾತನ್ನ ರಘುರಾಮನಿಗೆ ಲಕ್ಷ್ಮಣ ವಿಜ್ಞಾಪಿಸ್ತಾ ಇದ್ದಾನೆ. ತಕ್ಷಣ ಶತ್ರುಘ್ನ ಕೂಡ ಹೀಗೆ ಹೇಳ್ತಾ ಇದ್ದಾನೆ, ಬಿಡುವರೆಂತಿಕ್ಷ್ವಾಕು ವಂಶದವರರಸಿಯಂ ನುಡಿವರೆಂತಿಳೆಯೊಳ್ಳರಾದೊಡಂ ದೂಸರಂ ಪಡೆವರೆಂತಮಲ ಸತ್ಕೀರ್ತಿಯಂ ಬುದ್ಧಿ ಪೇಳುವುದಕ್ಕೆ ಒಡೆಯರಿಲ್ಲವಾಗಿ ಕಡಿವರೆಂತೇಳ್ಕೆಯಂ ಪೆಣ್ಣಲ್ ಬೆಂಕಿಯಂ ಸುಡುವರೆಂತನ್ವಯದ ಬಾಳ್ಕೆಯನಿದಕ್ಕೆ ಕಿವಿಗುಡುವರಂತೆ ಈಗಳೆನ್ನೊಡ ಹುಟ್ಟಿದವರೆನುತ ಶತ್ರುಘ್ನನುರಿದೆದ್ದನೋ. ಶತ್ರುಘ್ನ ಒಳ್ಳೆಯವನಾದರೂ ಕೂಡ ಶೀಘ್ರ ಕೋಪಿ. ಕೂಡಲೇ ಹೇಳ್ತಾ ಇದ್ದಾನೆ ಅಣ್ಣನಿಗೆ, ಇಕ್ಷ್ವಾಕು ವಂಶದವರ ಬಗ್ಗೆ ಹೇಳ್ತಾ ಇದ್ದೀಯ ನೀನು, ಅಂಥವರು ರಾಣಿಯನ್ನ ಹೇಗೆ ಬಿಟ್ಟು ಬಿಡ್ತಾರೆ? ಹೆಣ್ಣಿನ ನೋವು ಅನ್ನತಕ್ಕಂಥ ಬೆಂಕಿ ಇದೆಯಲ್ಲ, ಅದು ಸುಡದಲೇ ಬಿಡುವುದಿಲ್ಲ. ಸಮರಸದಿಂದ ನಾವು ಬಾಳ್ಬೇಕಲ್ವಾ? ಕೇವಲ ಪೊಳ್ಳು ಮಾತುಗಳಿಗೆ ಕಿವಿಕೊಟ್ಟು ಇಂತಹ ಘೋರ ಕಾರ್ಯವನ್ನ ಮಾಡಬಾರದು ಅನ್ನುವ ಮಾತನ್ನ ಶತ್ರುಘ್ನ ಸ್ವಲ್ಪ ಕೋಪದಿಂದ ಹೇಳಿದಂತೆ. ಅರಸಕೆ ಅನುಜರಾಡಿದ ನುಡಿಗೆ ತಲೆವಾಗಿ ತರಣಿ ಕುಲ ತಿಲಕನೊಯ್ಯದೆ ದೈನ್ಯ ಭಾವದಿಂ ತರಹರಿಸಬಾರದ ಪವಾದ ಪೃಚ್ಛೋಲಮಂ ತನಗೆ ಜಾನಕಿಯನುಳಿದು ಪೆರೆಯುರ್ಚ
ಚಿದುರನಂತಿರ್ದಪೆಂ ಸಾಕು ನಿಮಗೊರೆದೊಡೇನವುದೆಂದು ಬೇಸರಿಂ ಮನೆಗಳ್ಗೆ ಭರತ ಶತ್ರುಘ್ನರಂ ಕಳುಹುತೆ ಕಾಂತದೊಳ್ ಸೌಮಿತ್ರಿಗಿಂತೆಂದನು. ತಮ್ಮಂದಿರುಗಳೆಲ್ಲ ಹೀಗೆ ಆಡಿದಂತಹ ಮಾತುಗಳಿಗೆ ಏನೂ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ರಾಮನಿಗೆ ತಲೆ ತಗ್ಗಿಸಿಬಿಟ್ಟಿದ್ದಾನೆ. ದೀನತೆಯ ಭಾವವನ್ನು ತಂದುಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಈ ಅಪವಾದಕ್ಕೆ ತನಗಿರ್ತಕ್ಕಂಥ ಒಂದೇ ಮಾರ್ಗ ಪತ್ನಿಯನ್ನ ಬಿಡುವುದು. ಆದರೆ ಇಂತಹ ಮಾರ್ಗ ಏನಿದೆ ಇದು ಅವನ ಮನಸ್ಸಿಗಾಗಲಿ ಹೃದಯಕ್ಕಾಗಲಿ ಆಗಿಬಾರದಂತಹ ವಿಷಯ ಅದು. ಆದರೂ ಹೇಳ್ತಾನೆ, ಪೊರೆಯನ್ನು ಬಿಟ್ಟು ಹೊರಬಂದ ನಂತರ ಹಾವು ಹೇಗೆ ಇದ್ದು ಬಿಡುತ್ತೋ ಹಾಗೆ ಸೀತೆಯನ್ನ ಬಿಟ್ಟು ನಾನು ಇದ್ದು ಬಿಡ್ತೇನೆ ಅಂತ ಹೇಳಿ ಬೇಸರವನ್ನ ಮಾಡಿಕೊಳ್ತಾ ಭರತ ಶತ್ರುಘ್ನರನ್ನ ಅವರವರ ಸ್ಥಳಗಳಿಗೆ ಕಳಿಸಿಕೊಟ್ಬಿಟ್ಟ. ಆದರೆ ನಂತರದಲ್ಲಿ ಏಕಾಂತದಲ್ಲಿ ಲಕ್ಷ್ಮಣನನ್ನ ಕರೆದು ಮಾತನಾಡ್ತಾ ಇದ್ದಾನೆ. ತಮ್ಮ ಬಾ ನೀನಂದುವರೆಗೆ ನಾನಿಂದ ಮಾತ ಮೀರಿದವನಲ್ಲ ತಮ್ಮ, ಕೆಲ ಬಲವನಾರಯ್ಯು ತಮ್ಮರುಗದಿರು. ತನ್ನ ಕೊರಳಿಗಿದೆ ಖಡ್ಗಮಲ್ಲದೊಡೀಗ ಜಾನಕಿಯನು ಉಮ್ಮಳಿಸದೊಯ್ದು ಗಂಗೆಯ ತಡಿಯ ಅರಣ್ಯದೊಳ್ ಸುಮ್ಮನೆ ಕಳುಹಿ ಬರ್ಪುದು ಅವಳೆನ್ನೊಳಾಡಿರ್ಪಳು. ಒಮ್ಮೆ ಕಾನನ ಕೈದಬೇಕೆಂದು ಬಯಕೆಯಿದೆ ಎಂದನೆವಂ ನಿನಗೆಂದನು. ಲಕ್ಷ್ಮಣ, ನೀನು ಇಲ್ಲಿಯ ತನಕ ನಾನು ಹೇಳಿದ ಮಾತುಗಳನ್ನು ಮೀರಿ ನಡೆದಿಲ್ಲ. ಅಷ್ಟೇ ಪ್ರೀತಿಯಿಂದ ನಾನು ಹೇಳಿದ್ದೆಲ್ಲವನ್ನು ನಡೆಸಿಕೊಟ್ಟಿದ್ದೀಯ. ಸ್ವಲ್ಪ ಅಕ್ಕಪಕ್ಕದಲ್ಲಿ ಗಮನಿಸ್ಕೋ, ಆದರೆ ಕೊರಗಬೇಡ. ಈಗ ನನ್ನ ಕೊರಳಿಗೆ ಒಂದು ದೊಡ್ಡ ಖಡ್ಗ ಎದುರಾಗಿದೆ. ಹಾಗಾಗಿ ಜಾನಕಿಗೆ ಯಾವ ಉದ್ವೇಗವನ್ನೂ ನೀಡದೆ ದುಃಖ ಬರದ ಹಾಗೆ ಗಂಗೆಯ ತೀರಕ್ಕೆ ಕರೆದುಕೊಂಡು ಹೋಗಿ ಕಾಡಿಗೆ ಕರೆದುಕೊಂಡು ಹೋಗಿ ಸುಮ್ಮನೆ ಕಳಿಸಿ ಬಂದ್ಬಿಡಪ್ಪ. ಯಾಕೆಂದರೆ ಸ್ವಲ್ಪ ದಿನದ ಹಿಂದೆ ನನಗೆ ಒಂದು ಮಾತು ಕೇಳ್ಕೊಂಡಿದ್ಲು. ನಾನು ವನಕ್ಕೆ ಹೋಗಬೇಕು, ಋಷಿಮುನಿಗಳ ಜೊತೆ ಇರಬೇಕು, ಅವರ ಪತ್ನಿಯರ ಜೊತೆ ಮಾತನಾಡಬೇಕು, ಅಲ್ಲಿನ ಒಂದು ಭಾವನೆಗಳನ್ನು ತಿಳ್ಕೊಳ್ಬೇಕು ಅನ್ನುವ ಬಯಕೆಯನ್ನು ಇಟ್ಟಿದ್ಲು ನನಗೆ. ಆ ಕಾರಣವನ್ನು ನೀನು ತಿಳಿಸು, ಹಾಗೆ ಅವಳನ್ನು ಬಿಟ್ಟು ಬಾ ಅನ್ನುವ ಆದೇಶವನ್ನು ರಾಜನಾಗಿ ತಮ್ಮ ಲಕ್ಷ್ಮಣನಿಗೆ ಕೊಟ್ಟಿದ್ದಾನೆ. ಏನೇ ರಾಘವೇಂದ್ರ ನಿನ್ನಾಜ್ಞೆಯಂ ಮೀರಲ್ಕೆ ತನಗೆ ರೌರವಮಪ್ಪುದೆಂದುದು ಮಾಡಲ್ಕೆ ಜನನಿಯಂ ಕೊಂದುಗ್ರಗತಿಯಪ್ಪುದೇ ಕೈವೆನೆಂದು ಕಡು ಶೋಕದಿಂದೆ ತನುಜಂಪಿಸಲ್ಕೆ ಸೆರೆ ಬಿಗಿದು ಕಂಬನಿಯಿಂದೆ ನೆನೆದಳ ದೊರೆಯೊಳಾಳ್ವನುಜು ಘೂರ್ಮಿಸುತ್ತೆ ನಿನಗೆ ದೋಷಮೇ ತಾನಿರಲ್ಕೆ ನಡೆಕಳು ಎಂದರಸನೆ ದಯೆ ದೊರೆದನೋ. ರಘುವಂಶ ತಿಲಕನೇ, ನಿನ್ನ ಆದೇಶವನ್ನು ಮೀರಿದರೆ ನನಗೆ ರೌರವ ನರಕ ಪ್ರಾಪ್ತಿಯಾಗುತ್ತೆ. ಹಾಗೆ ಮಾಡದೆ ನೀನು ಹೇಳಿದ್ದನ್ನು ಪಾಲಿಸಿದರೆ ತಾಯಿಯನ್ನು ಕೊಂದಂತಹ ಒಂದು ಉಗ್ರ ಪಾಪಕ್ಕೆ ನಾನು ಗುರಿಯಾಗ್ತೇನೆ. ಇಡೀ ಶರೀರ ನಡುಗ್ತಾ ಇದೆ, ಕಂಠ ಎಲ್ಲ ಬಿಗಿದು ಕಣ್ಣೀರಿನಿಂದ ಸಂಕಟ ಪಡ್ತಾ ಇದ್ದಾನೆ. ಆದರೆ ಕಡೆಗೆ ಒಂದು ನಿಶ್ಚಲ ಭಾವದಿಂದ ಹೇಳ್ತಾ ಇದ್ದಾನೆ, ನಾನು ತಮ್ಮನಾಗ್ಬಿಟ್ಟಿದ್ದೇನೆ, ದೊರೆಯಾದಂತಹ ನಿನ್ನ ಆಜ್ಞೆಯನ್ನ ಪಾಲಿಸಿದ್ರೆ ನನಗೆ ಖಂಡಿತ ದೋಷ ತಟ್ಟಲ್ಲ, ನಡೆ ಕಳಿಸ್ಕೊಡು ಅಂತ ಹೇಳ್ತಾ ಶ್ರೀರಾಮ ದಯೆಯನ್ನ ಏಕೆ ತೊರೆದು ಬಿಟ್ಟ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದಾನೆ. ಆದರೆ ಮೇಲೆ ಆ ರಾಮನ ಆದೇಶವನ್ನ
ಸೀತೆಯನ್ನ ಕಾಡಿಗೆ ಕಳುಹಿಸುವುದಕ್ಕೆ ರಾಮ ಕೊಟ್ಟಂತಹ ನಿರೂಪವನ್ನು ಒಪ್ಪಿ ಮುಂದಾಗ್ತಾ ಇದ್ದಾನೆ. ಅಣ್ಣದೇವನೊಳಿಡಿದ ವಾತ್ಸಲ್ಯಮೆಂಬ ಬಲ್ಗಣ್ಣಿಯೊಳ್ ಕಟ್ಟುವಡೆದಲ್ಲೆನರಿಯದೆ ನಿರ್ವಿಣ್ಣ ಭಾವದೊಳಂದು ಲಕ್ಷ್ಮಣನಂ ತುರಗ ಸಾರಥಿ ಕೇತನಗಳಿಂದೆ ಹಣ್ಣಿದವರು ತಮಂ ತರಿಸಿ ಪೊರಗಿರಿಸಿ ನೆಲವೆಣ್ಣಿ ಮಗಳಿರುತ್ತಿದ್ದ ರಾಜಮಂದಿರ ಕೈದಿ ಕಣ್ಣೋಳೀಕ್ಷಿಸದೆ ತಲೆಬಾಗಿ ದೂರದೊಳೆ ನಿಂದು ಆ ಸೀತೆಗಿಂತೆಂದನು. ಲಕ್ಷ್ಮಣ ಅಣ್ಣನಾದ ರಾಮಚಂದ್ರನಲ್ಲಿ ಅತ್ಯಂತ ಪ್ರೀತಿ ವಾತ್ಸಲ್ಯಗಳನ್ನು ತುಂಬಿಕೊಂಡಿದ್ದ. ಅವನ ಆದೇಶವನ್ನ ನಿರಾಕರಿಸಲಿಕ್ಕೆ ಆಗಲಿಲ್ಲ. ನಿರ್ವಿಕಾರ ಭಾವ. ಕೂಡಲೇ ಕುದುರೆ, ರಥ, ಸಾರಥಿ, ಧ್ವಜಗಳಿಂದ ಕೂಡಿದಂತಹ ರಥವನ್ನ ತರಿಸಿದ್ದಾನೆ. ಅದನ್ನು ಹೊರಗೆ ನಿಲ್ಲಿಸಿಬಿಟ್ಟು ಸೀತಾದೇವಿ ಇದ್ದಂತಹ ರಾಜ ಮಂದಿರಕ್ಕೆ ಹೋಗಿದ್ದಾನೆ. ಆದರೆ ಲಕ್ಷ್ಮಣನಿಗೆ ಅವಳನ್ನು ನೇರವಾಗಿ ನೋಡಲಿಕ್ಕೆ ಆಗ್ತಾ ಇಲ್ಲ. ತಲೆ ತಗ್ಗಿಸಿ ದೂರದಲ್ಲೇ ನಿಂತ್ಕೊಂಡಿದ್ದಾನಂತೆ. ಸೀತೆಗೆ ಕೇಳಿಸುವ ಹಾಗೆ ಮಾತನಾಡ್ತಾ ಇದ್ದಾನೆ. ತಾಯಿ ನೀನೇತ ಕೇಳಿಸಿದೆ ತಾಯಿ, ನಿನ್ನನೀಗ ರಘುರಾಯಂ ತಪೋವನಕ್ಕೆ ಕಳುಹಿ ಬರ ಹೇಳಿದಂ. ಪ್ರಿಯ ಮುಳ್ಳೊಡೆ ರಥಂ ಪಣ್ಣಿ ಬಂದಿದೆ ಕೋ ವಿಜಯಂಗೈವುದೆಂದು ಮರುಗಿ ಛಾಯೆಗಾಣಿಸಿ ಸುಮಿತ್ರಾತ್ಮಜಂ ನುಡಿದ ಅಭಿಪ್ರಾಯ ತಿಳಿಯದೆ ಅತಿ ಸಂಭ್ರಮಾನ್ವಿತೆಯಾದಳಾಯತಾಂಬಕಿ ತನ್ನ ಭೀಷ್ಟಮಂ ಸಲಿಸುವಂ ಕಾಂತನೆಂಬುತ್ಸವದೊಳು. ಅಮ್ಮ, ನೀನೇಕಮ್ಮ ಅಣ್ಣನಲ್ಲಿ ಈ ನಿನ್ನ ಬಯಕೆಯನ್ನು ತಿಳಿಸ್ಬಿಟ್ಟೆ. ಈ ನಿನ್ನ ಬಯಕೆ ಕಾರಣದಿಂದ ಶ್ರೀರಾಮ ನಿನ್ನನ್ನು ತಪೋವನಕ್ಕೆ ಕಳಿಸಿಬಿಟ್ಟು ಬರಲಿ ಅನ್ನುವ ಆದೇಶವನ್ನ ನನಗೆ ನೀಡಿಬಿಟ್ಟಿದ್ದಾನೆ. ಜೊತೆಯಲ್ಲಿ ನಿಮಗಿಷ್ಟವಾದ ರಥವನ್ನು ಕೂಡ ಕಳಿಸಿಬಿಟ್ಟಿದ್ದಾನೆ. ಅದನ್ನು ತೆಗೆದುಕೊಂಡು ನಾನೀಗ ಬಂದಿದ್ದೇನೆ, ದಯಮಾಡಿ ಬನ್ನಿ ಅಂತ ಹೇಳ್ತಾ ತಲೆ ತಗ್ಗಿಸಿ ಮನದಲ್ಲೇ ಮರುಗ್ತಾ ಇದ್ದಾನೆ. ಈ ಮಾತಿನಲ್ಲಿ ಎಲ್ಲೋ ಸ್ವಲ್ಪ ನೋವಿನ ನೆರಳು ಇದೆಯೇನೋ ಅನ್ನುವ ಹಾಗೆ ಸೀತೆಗೆ ಅನಿಸಿದೆ. ಆದರೆ ಆ ಕ್ಷಣದಲ್ಲಿ ಅವಳಿಗೆ ಲಕ್ಷ್ಮಣನ ಮಾತಿನ ನಿಜವಾದ ಅಭಿಪ್ರಾಯವನ್ನ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಅವಳಿಗೆ ಅನಿಸಿದ್ದಿಷ್ಟೇ, ನನ್ನ ಕೋರಿಕೆಯನ್ನ, ಬೇಡಿಕೆಯನ್ನ ನನ್ನ ಗಂಡ ಇಷ್ಟು ಬೇಗ ಈಡೇರಿಸಿಬಿಟ್ನಲ್ಲ ಅಂತ ಹೇಳಿ ಸಂಭ್ರಮ ಸಡಗರಾದ ಅತಿಶಯದಿಂದ ಎಲ್ಲವನ್ನ ಸಿದ್ಧ ಮಾಡಿಕೊಂಡು ವನಕ್ಕೆ ಹೊರಡಲು ತಯಾರಾಗ್ಬಿಟ್ಟಿದ್ದಾಳೆ. ಅಂಬುಜಾನನೆ ಬಳಿಕ ಪಯಣಮಂ ನಿಶ್ಚಯಿಸಿ ನಂಬಿದರ ಭೀಷ್ಟಮಂ ಸಲಿಸುವ ಕೃಪಾಳು ತಾನೆಂಬುದಂ ಕಾಣಿಸಿದನು. ಇಂದೆನ್ನ ಕಾಂತನು ಎನಗೆಂದು ಕೌಸಲೆಗೆ ಪೇಳ್ದು ಮುಂಬರಿದೊಡಂಬಡಿಸಿ ಬಲಬಂದು ಕಾದೆರಗಿ ತುಂಬಿದ ಪರಕೆ ಮೆತ್ತು ಕೈಕೆಯ ದೇವಿಗೆ ಶಿರಂಬಾಗಿ ವರಸುಮಿತ್ರೆಗೆ ನಮಿಸಿ ಸಖಿಯರು ಸಂತೈಸಿ ಬೀಳ್ಕೊಂಡಳು. ಮೃದುವಾದ ಮುಗ್ಧ ಮನಸ್ಸಿನ ಸೀತಾದೇವಿ ತನ್ನ ಪ್ರಯಾಣವನ್ನು ನಿಶ್ಚಯ ಮಾಡಿಬಿಟ್ಟಿದ್ದಾಳೆ. ನಂಬಿದವರ ಬೇಡಿಕೆಗಳೆಲ್ಲವನ್ನ, ಇಷ್ಟವನ್ನ ಕೊಡತಕ್ಕಂತಹ ಕೃಪಾಸಾಗರ ತಾನೂ ಅನ್ನುವುದನ್ನ ನನ್ನ ಪತಿ ತೋರಿಸಿಬಿಟ್ಟಿದ್ದಾನೆ. ಕೇಳಿದ ಕೆಲವೇ ದಿನಗಳಲ್ಲಿ ನನ್ನ ಬಯಕೆಯನ್ನ ಈಡೇರಿಸ್ತಾ ಇದ್ದಾನೆ ಅನ್ನುವ ಸಂತೋಷದಿಂದ
ಅತ್ತೆಯಾದಂತಹ ಕೌಸಲ್ಯೆಯ ಹತ್ತಿರ ಹೋಗಿ ಆಕೆಯ ಮುಂದೆ ಬಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ದಾಳೆ. ಹಾಗೆಯೇ ತುಂಬಿಕೊಂಡಂತಹ ಹರಕೆಯಿಂದ ಕೈಕೇಯಿದೇವಿಗೆ ಅಷ್ಟೇ ರೀತಿಯಲ್ಲಿ ತಲೆ ಬಗ್ಗಿಸಿ ಸುಮಿತ್ರೆಗೂ ಕೂಡ ನಮಸ್ಕಾರವನ್ನು ಮಾಡಿದ್ದಾಳೆ. ತನ್ನ ಆತ್ಮೀಯ ಸಖಿಯರಿಗೆ ಸಮಾಧಾನವನ್ನು ಮಾಡಿ ನಾನು ಬಹಳ ಬೇಗ ಬಂದ್ಬಿಡ್ತೇನೆ ಅಂತ ಹೇಳ್ತಾ ಅರಮನೆಯನ್ನು ಬಿಟ್ಟು ಹೊರಟಿದ್ದಾಳೆ. ಮಿಗಿತ ಪೋವನದ ಋಷಿಗಳಿಗೆ ಮುನಿಪತ್ನಿಯರ್ಗೆ ಗುರುಚಂದನ ಕುಂಕುಮಾನುಲೇಪನಂಗಳಂ ಬಗೆ ಬಗೆಯ ದಿವ್ಯಾಂಬರಗಳಂ ವಿವಿಧ ಮಣಿಭೂಷಣ ವಸ್ತುಗಳನ್ನು ತೆಗೆದು ಕಟ್ಟಿಸಿ ರಥದೊಳಿಂ ಬಿಟ್ಟು ರಾಮನಂಗ್ರಿಗಳ ಚೆಂಬನ್ನ ಪಾವುಗೆಗಳಂ ತರಿಸಿಕೊಂಡು ಉಗುಮಿಗೆಯ ಹರುಷದೊಳಡರ್ದಳಂಗನೆ ಮಣಿವರೂತಮಂ ನಿಜಮೆಂದು ತಪೋವನದಲ್ಲಿರುವ ಆ ಋಷಿಮುನಿಗಳ ಹತ್ರ ಹೋಗ್ತಾ ಇದ್ದೇನೆ, ಅವರ ಪತ್ನಿಯರ ಜೊತೆ ನಾನು ಕೆಲವು ದಿನ ವಾಸ ಮಾಡ್ತಾ ಇದ್ದೇನೆ ಅಂತ ಹೇಳುವ ಸಂತೋಷದಿಂದ ಅವರೆಲ್ಲರಿಗೆ ಅಗರು, ಚಂದನ, ಕುಂಕುಮ ಮುಂತಾದಂತಹ ಸುಗಂಧ ದ್ರವ್ಯಗಳನ್ನ, ಮಂಗಳ ದ್ರವ್ಯಗಳನ್ನ, ಬಹಳಷ್ಟು ಶ್ರೇಷ್ಠವಾಗಿರತಕ್ಕಂತಹ ವಸ್ತುಗಳನ್ನ, ರತ್ನಾಭರಣಗಳನ್ನ ಎಲ್ಲವನ್ನ ತೆಗೆಸಿ ಕಟ್ಕೊಂಡಿದ್ದಾಳೆ ತುಂಬಾ ಪ್ರೀತಿಯಿಂದ. ಅವೆಲ್ಲವನ್ನ ರಥದಲ್ಲಿ ಇರಿಸಿಬಿಟ್ಟು ಜೊತೆಗೆ ಶ್ರೀರಾಮನ ಚಿನ್ನದ ಪಾದುಕೆಗಳನ್ನು ತರಿಸ್ಕೊಂಡಿದ್ದಾಳೆ ತನ್ನ ಜೊತೆಯಲ್ಲಿ ಇಟ್ಕೊಳ್ಳಿಕ್ಕೆ. ಹೆಚ್ಚಿನ ಸಂತೋಷದಿಂದ ಆ ಸೀತೆ ಆ ಮಣಿಖಚಿತವಾದ ರಥವನ್ನ ಏರಿದ್ದಾಳೆ. ಅವಳ ಅನಿಸಿಕೆ ತನ್ನ ಬೈಕಿಯೇ ನಿಜವಾಯಿತು ಅನ್ನುವ ಅನಿಸಿಕೆ ಅಷ್ಟೇ. ಅದನ್ನು ನಂಬಿ ಹೊರಟಿದ್ದಾಳೆ. ಅಗ್ಗಜಂ ತರಿಸಂದು ತನ್ನೊಳಾಡಿದ ಕಜ್ಜದುಗ್ರಮಂ ಬನಕೆ ಪೋದಪೆನೆಂಬ ದೇವಿಯ ಸಮಗ್ರ ಸಂತೋಷಮಂ ಕಂಡು ಸೌಮಿತ್ರಿ ಮನದೊಳ್ಮರುಗಿ ಕಂಬನಿಯನು ನಿಗ್ರಹಿಸಿಕೊಂಡು ಸಾರಥಿಗೆ ಸೂಚನೆಗೈದು ವ್ಯಗ್ರದಿಂದ ಈರಿಸಿದ ನಾರದವನಾಗ ದೇವಗ್ರಾಮ ನಿಲಯ ಲಕ್ಷ್ಮೀಶನು ಗುಟದೊಳಗೆ ಅಮಲ ಜಾಹ್ನವಿಯ ತಡಿಗೆ ಈ ಹಿಂದೆ ತಾನು ಮಾತನಾಡಿದ್ದಂತಹ ವಿಚಾರ ಈ ರೀತಿಯಾಗಿ ಬದಲಾಯಿಸಿ ಭಯಂಕರವಾಗಿ ಕಾಡಿಗೆ ಹೋಗಬೇಕಾಗತ್ತೆ ಅನ್ನುವ ಕಲ್ಪನೆ ಕೂಡ ಆ ಸೀತಾಮಾತೆಯಲ್ಲಿ ಇಲ್ಲ. ತುಂಬ ಸಂತೋಷ ಸಡಗರದಿಂದ ನಗನಗ್ತಾ ಇದ್ದಂತಹ ಸೀತೆಯನ್ನು ನೋಡ್ತಾ ಇದ್ದಾನೆ. ಆ ತಾಯಿಯನ್ನು ನೋಡ್ತಾ ನೋಡ್ತಾ ಲಕ್ಷ್ಮಣ ಮನದಲ್ಲೇ ಸಂಕಟ ಪಡ್ತಾ ಇದ್ದಾನಂತೆ. ಕಣ್ಣೀರು ಸುರಿಸ್ತಾ ಇದ್ದಾನೆ. ಅದನ್ನು ಬಹಳ ಗಟ್ಟಿಯಾಗಿ ತಡೆದುಕೊಳ್ತಾ ಇದ್ದಾನೆ. ಆದರೆ ಸುತ್ತಮುತ್ತ ಇರತಕ್ಕಂಥ ಜನರ ಮುಂದೆ ಇನ್ನೂ ನಗೆಪಾಟಲಾಗಬಾರ್ದು ಅನ್ನುವ ಒಂದು ಯೋಚನೆ ಬಂದ ತಕ್ಷಣ ಸಾರಥಿಗೆ ಸೂಚನೆ ಕೊಟ್ಟಿದ್ದಾನೆ. ಹೊರಡು, ಬೇಗ ಬೇಗ ಹೊರಡು ಅಂತ ಹೇಳಿ ರಥವನ್ನು ತೆಗೆದುಕೊಳ್ಳಿಕ್ಕೆ ಮುಂದೆ ಹೋಗುವಂತೆ ಆದೇಶವನ್ನು ಕೊಟ್ಟಿದ್ದಾನೆ. ದೇವಪುರದ ಆ ಲಕ್ಷ್ಮೀಕಾಂತನ ಪಾದಗಳ ಉಂಗುಷ್ಟದಲ್ಲಿ ಚಿಮ್ಮಿದಂತಹ ಒಂದು ಶುದ್ಧವಾದ ಗಂಗಾ ನದಿಯ ದಡದ ಕಡೆಗೆ ರಥವನ್ನ ಹರಿಸ್ತಾ ಇದ್ದಾನೆ. ಆ ದೇವಪುರ ನೆಲೆಯ ಲಕ್ಷ್ಮೀಕಾಂತ ಎಲ್ಲರಿಗೂ ಸನ್ಮಂಗಳವನ್ನ ಉಂಟು ಮಾಡಲಿ. ರಥ ಗಂಗಾ ನದಿಯ ಕಡೆಗೆ ಸೀತೆಯನ್ನ ಕರೆದುಕೊಂಡು ಮುಂದುವರೆದಿದೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 18ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆ.ವಿ. ಚಂದ್ರಮೌಳಿ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.